ಬಟ್ ಇದೆಲ್ಲ ಪ್ರಾಬ್ಲಮ್ ಬರಕ್ಕೆ ವೆಯ್ಟ್ ಮಾಡ್ದಲೆ ವರ್ಷಕ್ಕೊಂದ್ಸಲಿ ಸುಮ್ಮನೆ ಹೋಗಿ ಫುಲ್ ಟೆಸ್ಟ್ ಮಾಡಿಸ್ಕೊಂಡ್ಬಿಡದೆ ಬೆಸ್ಟ್. ಮಹಿಳೆಯರ ಬಗ್ಗೆ ಮಾತ್ರ ಹೇಳ್ಬೇಕಾದ್ರೆ ಇವಾಗ ಅವ್ರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರತಿ ತಿಂಗಳು ಒಂದ್ ದಿವಸ ಫಸ್ಟ್ ಇರ್ಬೋದು, 10ನೇ ತಾರೀಕು ಇರ್ಬೋದು, ಅಥವಾ ಅವ್ರ ಬರ್ತ್ಡೇ ದಿವಸ ಇರ್ಬೋದು, ತಮ್ಮ ಸ್ತನವನ್ನು ತಾವೇ ಪರೀಕ್ಷೆ ಮಾಡ್ಕೋಬೇಕು. ಅದ್ರೊಳಗೆ 4 ತರ ಪ್ರಾಬ್ಲಮ್ಸ್ ನ ಅವರು ಇದೆಯಾ ಇಲ್ವಾ ಅಂತ ನೋಡ್ಕೋಬಹುದು. ಒಂದು ಗಂಟಿದ್ರೆ ತಕ್ಷಣ ಅವರು ಯಾವ್ದಾದ್ರು ಫಿಮೇಲ್ ಡಾಕ್ಟರ್ ಹತ್ರ ಹೋಗಿ ಇನ್ನೊಂದ್ಸಲಿ ಚೆಕ್ ಮಾಡಿ, ಕ್ಯಾನ್ಸರ್ ಅಂತಾನೆ ಅಲ್ಲ ಬಟ್ ತೋರ್ಸ್ಕೋಬೇಕು. ಇನ್ನೊಂದು ಮಧ್ಯದಲ್ಲಿ ನಿಪಲ್ ಅಂತ ಏನ್ ಹೇಳ್ತೀವಿ, ಅದರಿಂದ ಏನಾದ್ರು ಸ್ರಾವ್ಯ ಬರ್ತಾ ಇರೋದು, ಕೆಂಪು ರಕ್ತ ತರ ಇರ್ಬೋದು, ವೈಟ್ ಕ್ಯೂ ತರ ಇರ್ಬೋದು, ನೀರ್ ಇರ್ಬೋದು, ಏನೇ ಬರ್ತಾ ಇದ್ರು ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಮೂರನೇದು ಕಿತ್ತಳೆ ಹಣ್ಣನ್ನ ಚರ್ಮ ತರ ಆದ್ರೆ, ಕಿತ್ತಳೆ ಹಣ್ಣು ಸ್ಕಿನ್ ಟೆಕ್ಸ್ಚರ್ ಇರುತ್ತಲ್ಲ ಆ ತರ ಚರ್ಮದ ಮೇಲೆ ಡಾಟ್ 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 ಆಗಿರೋದ್ರಲ್ಲಿ ಏನಾದ್ರು ಚರ್ಮ ಹಿಂಗ್ ಹೊರಗೆ ಬರ್ತಾರ ತರ ಆದ್ರೆ ಅದು ಸ್ಕಿನ್ ಚೇಂಜಸ್. 4ನೇದು ಸೈಜ್ ಚೇಂಜಸ್, ಸಡನ್ ಆಗಿ ಒಂದು ಸ್ತನ ದಪ್ಪ ಆಗ್ತದೆ, ಇನ್ನೊಂದು ಸ್ತನ ಅಷ್ಟೇ ಇದೆ, ಹಂಗೇನಾದ್ರೆ ಅದು ಇನ್ಫೆಕ್ಷನ್ ಆಗ್ಬೋದು. ಸೊ ಈ 4 ಪಾಯಿಂಟ್ಸ್ ನ ಎಲ್ಲಾ ಮಹಿಳೆಯರು ಚೆಕ್ ಮಾಡ್ಕೋಬೇಕು, ತಿಂಗಳಿಗೊಂದ್ಸಲಿ ಚೆಕ್ ಮಾಡ್ಕೋಬೇಕು ಇದೆಯಾ ಇಲ್ಲ ಅಂತ. ದೀಸ್ ಆರ್ ಓನ್ಲಿ ಸಿಂಪ್ಟಮ್ಸ್ ಆಫ್ ಬ್ರೆಸ್ಟ್ ಅಬ್ನಾರ್ಮಾಲಿಟಿ. ಕ್ಯಾನ್ಸರ್ ಅಂತಾನೆ ಅಲ್ಲ, ಮುಂಚಿತವಾಗಿ ಗೊತ್ತಾಗತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಅದು ಒಂದು. ಬಟ್ ಇದೆಲ್ಲ ಪ್ರಾಬ್ಲಮ್ ಬರಕ್ಕೆ ವೆಯ್ಟ್ ಮಾಡ್ದಲೆ ವರ್ಷಕ್ಕೊಂದ್ಸಲಿ ಸುಮ್ಮನೆ ಹೋಗಿ ಫುಲ್ ಟೆಸ್ಟ್ ಮಾಡಿಸ್ಕೊಂಡ್ಬಿಡದೆ ಬೆಸ್ಟ್.